ಬಂದ್ರೆ ಬರೀ ಬರೆಯೋದ ಮಾತಾಡಲ್ವಾ? ಬರ್ರಿ. ಮಂಜಣ್ಣ ಡಾಕ್ಟ್ರ್ ಎಲ್ಲ ಮಂಜಣ್ಣಂದ ಆಯ್ತು ಮಾತಾಡಿದ್ರ ಟೇಪ್ ಕಟ್ ಮಾಡಿದ್ದ ಮಂಜಣ್ಣ. ಅವರನ್ನು ಕೇಕ್ ಕಟ್ ಮಾಡಿ ಅಲ್ಲಿ ಹೇಳಿ, ನನ್ನ ಡೈಲಾಗ್ ಚೆನ್ನಾಗಿ ಬರ್ತಿದ್ದೀನಿ. ನಮ್ಮ ಸಿನಿಮಾ ಡೈಲಾಗ್ ರೈಟ್ರು ರಾಜಶೇಖರ್ ಅಂತ. ಮಾತಾಡಿ ಸರ್. ಹಾಂ ಇದ್ದಾರೆ ಸರ್, ನೀವು ಮಾತಾಡ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮದವ್ರಿಗೂ, ಏನಕ್ಕೆ ಅಂದರೆ ನಮ್ಮ ಜೊತೆ ತುಂಬ ಸಪೋರ್ಟಾಗಿ ನಿಂತಿದ್ದೀರಾ ಕೂಡ ಪ್ರತಿ ಹಂತದಲ್ಲೂ. ಈ ಒಂದು ಉಪಾಧ್ಯಕ್ಷ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದೀವಿ ಅಲ್ವಾ ಅಪ್ಪಾಜಿ? ಯಾಕೆಂದರೆ ಅವ್ರು ಹೇಳಿದ್ರೆ ಮಾತ್ರ ಅದು ಫುಲ್ಫಿಲ್ ಆಗೋದು. ಮೊದಲಿಗೆ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಯಾರ್ಯಾರು ಬಂದಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ ಅಂದರೂ ನಮಗೊಂಚೂರು ಐಡಿಯಾಗಳು ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಅದರಲ್ಲಿ ಪಂಟ್ರು ಅಂದರೆ ನಮ್ಮ ಮದಗಜ ಮಹೇಶ್ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಿನಿಮಾ ಜೊತೆಗೆ ನಿಂತ್ಕೊಂಡ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಮ್ಮಂಗೆ ಸ್ವಲ್ಪ ಐಡಿಯಾ ಇಲ್ದೋದ್ರೆ ಎಲ್ಲ ಸಿನಿಮಾದವ್ರಿಗೂ ಕೊಡ್ರಿ, ಎಲ್ಲನೂ ರೀಚ್ ಆಗಲಿ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತಿದೆ ಆನೆಸ್ಟ್ಲಿ ಹೇಳೋದು. ಯಾಕಂದರೆ ಇದು ಸುಮ್ಮನೆ ನಾವು ಎಲ್ಲ ಹೇಳ್ತಾರಲ್ಲ ಹೇಳಬೇಕು ಅಂತ ಹೇಳ್ತಿಲ್ಲ. 3ನೇ ದಿನಕ್ಕೆ ಉಪಾಧ್ಯಕ್ಷನ ವಿಜಯೋತ್ಸವ ಅಂತ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ಕನ್ನಡದ ಜನತೆ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನೋಡ್ತಿದ್ದಾರೆ. ಎಲ್ಲ ಹೆಂಗಸರುಗಳು, ನಾವು ಥಿಯೇಟ್ರ್ ವಿಸಿಟ್ ಹೋದಾಗ ಹೆಂಗಸರು, ವಯಸ್ಸಾಗಿರೋರು, ಮಕ್ಕಳು ಎಲ್ಲರೂ ಬಂದು ಹೋದಾಗ ಅವ್ರು ಹೆಂಗೆ ಅಂತಾರೆ ಅಂದರೆ, ಅಯ್ಯೋ ನಿಂಗೆ ಒಳ್ಳೇದಾಗ್ಲಪ್ಪ ಅಂತ ಅರಸ್ತಿದ್ದೀರಾ. ನಿಜವಾಗ್ಲೂ ಇಲ್ಲಿಂದನೇ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ತುಂಬ ಜನ ತುಂಬ ಮಾತಾಡಿದ್ದಾರೆ ನಮ್ಮ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ, ಏನೂ ಮಾರ್ಕೆಟ್ ಇಲ್ಲದೆ ಇದ್ದರು, ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೆ ಇದ್ದರು, ಫಸ್ಟ್ ಟೈಮು ಧೈರ್ಯ ಮಾಡಿ ಕೋಟ್ಯಾಂತರ ರೂಪಾಯಿ ಆಗೋಕ್ಕೆ ಮೀಟ್ರ್ ಬೇಕು. ಆ ಮೀಟ್ರು ನಮ್ಮ ಬಂಡೆ ಹೊಡಿಯೋ ಪ್ರೊಡ್ಯೂಸರ್ಗೆ ಐತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಇಲ್ಲ ಸೀರಿಯಸ್ಸಾಗಿ ನಾನು, ಯಾಕೆಂದರೆ ನಿಜವಾಗ್ಲೂ ಅದಕ್ಕೆ ತುಂಬ ಧೈರ್ಯ ಬೇಕು. ನಾನು ಅವ್ರು ಇದ್ದಾರೆ ಅದು ಇದು ಅಂತ ಹೇಳ್ತಿಲ್ಲ. ಇವತ್ತೇನು ನಮ್ಮ ಸಿನಿಮಾ ಸಕ್ಸಸ್ಸು ಅದೆಲ್ಲ ನೋಡ್ತಾ ಇದ್ದೀವಿ, ಅದನ್ನು ಅವ್ರು ಅವತ್ತೇ ನೋಡಿದರು. ಇಲ್ಲ ಚೆನ್ನಾಗಾಗುತ್ತೆ, 100% ಗೆಲ್ಲುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇದು ಸಕ್ಸಸ್ ಮೀಟ್ ಅಲ್ಲ, ಇದು ಸೆಲೆಬ್ರಿಟಿ ಶೋ. ಹಂಗಾಗಿ ಇನ್ನೊಂದು ಸಲ ನಾವು ಸಕ್ಸಸ್ ಮೀಟ್ ಮಾಡಿ ನಮ್ಮ ಎಲ್ಲ ತಂಡದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮ ಸಪೋರ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಮುಂಚೆ ಎಲ್ಲ ಸ್ಟಾರ್ಸ್ಗಳು ಫಿಲಮ್ ನೋಡ್ತಾರೆ ಅಂದರೆ ಧ್ರುವ ಅವರು ನೋಡಿದ್ರೆ ಶಿವಣ್ಣ ಅವರು ನೋಡಿದ್ರು, ದರ್ಶನ್ ಅವರು 30ನೇ ತಾರೀಕಿಗೆ ನೋಡ್ತಾರೆ ಅಂತ ಹೇಳಿದ್ರೆ, ಸೊ ನಾಳೆ 30ನೇ ತಾರೀಕು. ಸೊ ದರ್ಶನ್ ಅವರು ಯಾವ ಥಿಯೇಟರ್ ಫಿಲಮ್ ನೋಡ್ತಾರೆ? ಇಲ್ಲ ಸರ್, ಅದಿನ್ನೂ ಫೈನಲ್ ಆಗಿಲ್ಲ. ಒಂಚೂರು ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೋಡ್ತಾರೆ, ಸದ್ಯದಲ್ಲೇ ನೋಡ್ತಾರೆ. ಯಶ್ ಅವರು ಮೇ ಬಿ ಅವ್ರ ಮನೆಗೆ ಹಾಕ್ಸ್ಬಿಟ್ಟು ಅಲ್ಲಿ ನೋಡ್ಬೋದು. ಸುದೀಪ್ ಸರು ಮೋಸ್ಟ್ಲಿ ಅವ್ರ ಮನೆಯಲ್ಲೇ ನೋಡ್ತಾರೆ. ಯಾರನ್ನೂ ಬಿಡಲ್ಲ ಸರ್, ಇಡೀ ಸ್ಯಾಂಡಲ್ವುಡ್ಡೇ ತೋರಿಸ್ತೀನಿ. ಬಾರಂತು ನೀನಿರ್ಬೇಕು ಪಾಪ. ಬರ್ರಿ ಅನಂತ್ ಅವರೇ. ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸು ಧರ್ಮಂಡ್ ಅವ್ರಿಗೆ. ಯಾಕೆಂದರೆ ನನಗೆ ಗೊತ್ತು ಇದರಲ್ಲಿ ನಾವು ಹೀರೋಯಿನ್ ಅಷ್ಟೇ ಇದ್ದೀವಿ ಪ್ರಮೋಷನ್ಗೆ. ಸುಬ್ಬಣ್ಣನೂ ಬಂದಿದ್ದಾರೆ. ಬಟ್ ಎಲ್ಲ ಕಡೆ ಒಂದು ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡಿದ್ರು ನನ್ನ ಜೊತೆ ಸತತವಾಗಿ ನಿಂತು ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫ್ಯಾಮಿಲಿ ಸಮೇತ ನೋಡಿರಿ. ಆಮೇಲೆ ನಮ್ಮದು ಕಾಮಿಡಿ ಸಿನಿಮಾ 100%. ಬಟ್ ಯಾಕೋ ಗೊತ್ತಿಲ್ಲ, ಒಂದಷ್ಟು ಜನಕ್ಕೆ ಲವ್ ಸ್ಟೋರಿ ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಬನ್ನಿರಿ, ಲವ್ ಸ್ಟೋರಿನ ಸಖತ್ತಾಗಿ ಮಜಾ ಮಾಡ್ತೀರಾ. ಹೀರೋಯಿನ್ನು ಪ್ರಪೋಸ್ ಮಾಡೋ ಸೀನು ಟ್ರೆಂಡ್ ಆಗ್ತಿದೆ. ಯಾರ್ಯಾರ ಮನೆ ಹೆಂಚ್ಗಳು ಹೋಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ನೋಡಿ, ಹೆಚ್ಚಿನ ರೀತಿಲಿ ನೋಡಿ. ತುಂಬ ಖುಷಿ ಆಗ್ತಿದೆ. ನಿರೀಕ್ಷೆಗೆ ಮೀರಿ ನಮ್ಮ ಚಿತ್ರನ ನೋಡ್ತಿದ್ದೀರಾ. ದಯವಿಟ್ಟು ಯಾರ್ಯಾರು ನೋಡಿರಿ ಎಲ್ಲರೂ ಬಂದು ನೋಡಿರಿ. ಥ್ಯಾಂಕ್ ಯು. ನೀವು ಇಲ್ಲ ಅಷ್ಟೇ ಹೇಳ್ಬಿಡ್ರಿ. ಬನ್ನಿ ಬನ್ನಿ ಲಾಸ್ಟ್ ಏನಿಲ್ಲ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದ ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ. ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು, ಇನ್ನೊಂದು ವ್ಯಾಪಾರ
ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ, ಯಾಕಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತದೆ. ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ. ದೇವ್ರ ದಯೆಯಿಂದ, ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು 3 ದಿವಸ ಕಳೆದು ಇವತ್ತು 4ನೇ ದಿವಸಕ್ಕಿದ್ದೀವಿ. ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ. ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ, ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ. ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಯಾಕಂದರೆ ಪೈರಸಿ ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ, ಊಟನೂ ಬಿಟ್ಟಿದ್ದಾರೆ. ನನಗೆ ಕಳಿಸ್ತಾ ಇರ್ತಾರೆ, ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ ಅಷ್ಟಾಯ್ತಂತೆ ಅಂತ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ, ಬಟ್ ಕದಿಯವರೆಲ್ಲ ಕಳ್ಳರಾಗೇ ಇರ್ತಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವೇನು ಬೇರೆಯವ್ರ ರೀತಿ 500,000 ರೂಪಾಯಿ ಟಿಕೆಟ್ ಇಟ್ಟಿಲ್ಲ, ಭಾಳ ಕಡಿಮೆ ಮೊತ್ತದ ಟಿಕೆಟ್ ಇಟ್ಟಿದ್ದೀವಿ. ಪೈರಸಿ ಮಾಡೋವಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾದ್ರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ, ಈ ಸಿನಿಮಾ ಕಳ್ಳರು ಅಂತೇಳಿ ಅವ್ರಿಗೇ ಒಂದು ಇದು ಮಾಡ್ಕೊಳ್ಳೋಣ. ಯಾಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ವರ್ಷಾನುಗಟ್ಲೆ. ನಾವೆಲ್ಲ ಅವಾಗ ಹೋಗ್ಬೋದು, ಬಟ್ ಇವ್ರ ಜೀವನನೇ ಮುಡುಪಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟ, ನಿಮ್ದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡಿಬಿಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದೊಂದು ನನ್ನ ಮನವಿ. ಹಾಗೆ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಹಕಾರ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಸರ್, ಡೇ 1 ಡೇ 3ಗೆ ಕಲೆಕ್ಷನ್ಸಲ್ಲಿ ತುಂಬ ಕ್ರೇಜ್ ಕಾಣಿಸ್ಕೊಂಡಿದೆ. ಫಸ್ಟ್ ಡೇ 1 ಪಾಯಿಂಟ್ ಸಮಥಿಂಗ್ ಇತ್ತು, ನಿನ್ನೆಗೆ 2 ಪಾಯಿಂಟ್ ಸಮಥಿಂಗ್ ಇದೆ, ಟೋಟಲ್ 5.32 ಆಗಿದೆ ಅಂತ ಇನ್ಫಾರ್ಮೇಷನ್ ಸಿಕ್ತು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಇವಾಗ ಆಲ್ರೆಡಿ ಉಮಾಪತಿ ಫಿಲ್ಮ್ಸ್ ತುಂಬ ಚೆನ್ನಾಗಿದೆ, ವೋಟಿಂಗು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಉಮಾಪತಿ ಫಿಲ್ಮ್ಸ್ ಅಕೌಂಟು ಫ್ರೀಸ್ ಆಗಿದೆ ಇನ್ಕಮ್ ಟ್ಯಾಕ್ಸಿಂದ, ಹಿಂಗೆ ಹೇಳಿ. ಸೊ ಬೇಡ, ಅದು ಅಲ್ಲಿಗೆ ಸೀಮಿತ ಇಟ್ಟು. ನ್ಯೂಸ್ ಬಂದಿರೋದ್ರಿಂದ ನಾವು ಕೇಳ್ತಾ ಇದ್ದೀವಿ. ಸರ್, ನಿಮಗೆ ಗೊತ್ತು, ಎಲ್ಲೇ ಕೂತ್ಕೊಂಡ್ರು ಫೋನಲ್ಲಿ ಇದು ತೊಗೋಬೋದು, ಕಲೆಕ್ಷನ್ ರಿಪೋರ್ಟ್ಸ್ ತೊಗೋಬೋದು, ಅದೇನು ಕಷ್ಟ ಏನಿಲ್ಲ. ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟ್ರ್ಗಳಿರ್ಬೋದು, ಸಾಕಷ್ಟು ಜನ ಎಕ್ಸಿಬಿಟ್ರ್ಗಳು ನಮಗೆ ಥಿಯೇಟ್ರ್ ಬೇರೆ ಸಿನಿಮಾ ಇದ್ದರು ಅದನ್ನು ತೆಗೆದು ನಮಗೆ ಕೊಟ್ಟರು. ಸೊ ಹಂಗಾಗಿ ಇವತ್ತೇನು ನೀವು ಫಿಗರ್ಸ್ ನೋಡ್ತಾ ಇದ್ದೀರಾ, ಅದೆಲ್ಲ ನಮ್ಮ ತಂಡದ ಶ್ರಮ. ಹಾಗೂ ನಮ್ಮ ಯಾರು ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ್ರು ಅವರೆಲ್ಲರ ಇದು ಸಕ್ಸಸ್ ಮೀಟಲ್ಲಿ ಖಂಡಿತವಾಗ್ಲೂ ನಮ್ಮ ಚಿಕ್ಕಣ್ಣವ್ರು ಹೇಳ್ತಾರೆ, ಪ್ರೊಡ್ಯೂಸರ್ ಬಾಯಲ್ಲಿ ಬರಬಾರ್ದದು. ಸೊ ಹಂಗಾಗಿ ನಮ್ಮ ಹೀರೋ ಅವ್ರು ಹೇಳ್ತಾರೆ. ಕಲೆಕ್ಷನ್ ಹೇಳ್ತೀರಾ? ಇಲ್ಲ ಆಗಲಿ ಸರ್, ಥ್ಯಾಂಕ್ ಯು. ಅಂತ ಯಾವ್ದಾರು ಡೈಲಾಗ್ ಇಲ್ಲ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಮೊದಲನೇ ಸಿನಿಮಾ ಇಂಥ ದೊಡ್ಡ ಹಿಟ್ ಆಗಿರೋದು ನಂಗೆ ತುಂಬ ಖುಷಿ ಇದೆ. ಅದು ನಮ್ದಷ್ಟೇ ಅಲ್ಲ, ಟೆಕ್ನಿಕಲಿ ಆರ್ಟಿಸ್ಟ್ ಎಲ್ಲರೂ ಕೂಡ ತುಂಬ ಶ್ರಮ ಹಾಕಿ ಮಾಡಿರೋ ಸಿನಿಮಾ ಅಂದರೆ ಉಪಾಧ್ಯಕ್ಷನ ಎಲ್ಲ ಕಡೆ ಇದನ್ನೇ ಹೇಳ್ಕೊಂಡು ಬಂದಿರೋದು. ಸೊ ಎಲ್ಲ ಕನ್ನಡ ಜನತೆಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.